ನೀವು ಮನೆ ಒಳಗಡೆ ಹೋದಾಗ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಎಲ್ರಿಗೂ ಹೆಂಗೆ ಅನಿಸಿತ್ತು ಅಂತಂದರೆ ಇವ್ರಿಗೆ ಇಷ್ಟೊಂದು ಅಹಂಕಾರ ಇದೆಯಾ, ಇಷ್ಟೊಂದು ಕೋಪಿಷ್ಟೇನಾ ಇವರು, ಇಷ್ಟೊಂದು ಅಹಂಕಾರಿನ ಅಶ್ವಿನಿ ಅನ್ನೋದು ಎಲ್ರಿಗೂ ತಲೆಯಲ್ಲಿ ಬಂತು. ಇವನ್ ನೋಡ್ತಿರೋ ಆಡಿಯನ್ಸಿಗೂ ಅಷ್ಟೇ, ಬಹುಶಃ ನಿಮ್ಮ ಮನೆಯವ್ರಿಗೂ ಶಾಕ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದರೆ ನಿಮ್ಮಮ್ಮ ಮತ್ತು ನಿಮ್ಮ ಮಗ ಮನೆ ಒಳಗಡೆ ಬಂದಾಗ ಒಂದು ಮಾತು ಹೇಳ್ತಾರೆ, ನಮ್ಮಮ್ಮ ಹಿಂಗಿಲ್ವೇ ಇಲ್ಲ, ನನ್ನ ಮಗಳು ಹಿಂಗಿಲ್ವೇ ಇಲ್ಲ ಅಂತೇಳಿ. ಮನೆ ಒಳಗಡೆ ಯಾಕೆ ಹಂಗಾಯ್ತು ಅಂತ. ಮನೆ ಒಳಗಡೆ ಹೋದ ತಕ್ಷಣ ಏನಾಗುತ್ತೆ, ನಾನು ಹೇಳಿದಾಗೆ ಬಿಗ್ ಬಾಸ್ ನಾನು ನೋಡ್ಕೊಂಡು ಬಂದಿಲ್ಲ. ಬಟ್ ನಂದೇ ಆದಂಥ ಒಂದು ಜರ್ನಿ ಇರುತ್ತೆ, ನಂದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ. ಬಟ್ ಅಲ್ಲೆಲ್ಲರೂ ನನಗಿಂತ ತುಂಬ ಚಿಕ್ಕವರು, ಯಾರು ನನ್ನ ವಯಸ್ಸಿನವರು ತುಂಬ ಕಡಿಮೆ ಇದ್ದಿದ್ದು. ನಮ್ಗೆ ಹೋದ ತಕ್ಷಣ ಒಂದು ಈ ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಕೊಡ್ತಾರೆ. ಒಂದು ಜಂಟಿ ಒಂಟಿ ಅಂತ ಬಂದಾಗ ಅಲ್ಲಿ ನಾನು ರಾಜಮಾತೆ ಅಂತ ಹೇಳಿ ನನಗೊಂದಷ್ಟು ಪಟ್ಟ ಕೊಡ್ತಾರೆ. ಅಲ್ಲಿ ನಾನು ಹೇಗಿರಬೇಕೋ ಹಾಗಿರಲೇಬೇಕಾಯ್ತಾ ಮನೆ ಒಳಗಡೆ. ಸೊ ಇಲ್ಲ, ಆ ಗತ್ತು ಗಾಂಭೀರ್ಯ ಬರ್ತಾ ಇರಲಿಲ್ಲ. ಸೊ ನಾನು ಅದನ್ನು ಕ್ಯಾರಿ ಮಾಡ್ತೀನಿ. ಬಟ್ ಕ್ಯಾರಿ ಮಾಡೋ ಬರದಲ್ಲಿ ಏನಾಗುತ್ತೆ ಅಂತಂದರೆ ಜಂಟಿಗಳಿಗೆ ತುಂಬ ಹರ್ಟ್ ಆಗ್ತಿರುತ್ತೆ. ಯಾಕೆಂದರೆ ಎಲ್ಲರೂ ಕಲಾವಿದ್ರೆ, ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ಎಲ್ಲರೂ ಕೂಡ ಅಚೀವ್ ಮಾಡಿರೋವಂಥವ್ರು. ಇನ್ನೊಬ್ರು ಯಾರೋ ನಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಅಂದಾಗ ನಾವು ಅವ್ರಿಗೆ ವಿಲನ್ ಆಗಿ ಕಾಣ್ತಾ ಇರ್ತೀವಿ. ಸೊ ನನ್ನನ್ನು ಅವ್ರು ಬೇರೆ ಪರ್ಸ್ಪೆಕ್ಟಿವಲ್ಲೇ ಡೇ ಒನ್ನಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಒಳ್ಳೆತನಕ್ಕಿಂತ ನನ್ನ ರೂಡ್ ಬಿಹೇವಿಯರ್, ಅರಗೆನ್ಸ್ ಅಥವಾ ಒಂದು ಆ್ಯಟಿಟ್ಯೂಡ್, ಆ ಒಂದು ಏನು ನಾನು ಕ್ಯಾರಿ ಮಾಡಿದೆ ಅದನ್ನೇ ತುಂಬ ನೋಡಿದ್ರು ಅನಿಸುತ್ತೆ. ಅದು ಟಿಲ್ ದ ಲಾಸ್ಟ್ ಇದು ಕ್ಯಾರಿ ಆಯಿತು ಅದು. ಸೊ ಹಾಗಾಗಿ ನನಗೆ ಬಹುಶಃ ನಾನು ಕ್ಯಾರಿ ಮಾಡಿದಂಥ ರೀತಿ, ನನ್ನ ಸ್ವಾಭಿಮಾನವನ್ನಾಗಲಿ ನನ್ನನ್ನಾಗಲಿ ನಾನು ಬಿಂಬಿಸ್ಕೊಂಡಂಥ ರೀತಿ, ಕೆಲವ್ರಿಗೆ ಅದು ಅಹಂಕಾರ ಅಂತ ಅನಿಸಿರ್ಬೋದು. ಅದು ನಾನು ಅಹಂಕಾರ ಅಂತ ಕರೆಯಲ್ಲ, ಅದು ನನ್ನ ಸ್ವಾಭಿಮಾನ ಅಂತ ನಾನು ಕರೀತೀನಿ. ಓಕೆ.